ನೋಡ್ತಾ ಸಿಎಂ ಪಟ್ಟದ ಫೈಟ್ನಲ್ಲಿ ಶುರುವಾಯ್ತಾ ಹೊಸ ಆಟ. ದೆಹಲಿಯಿಂದ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮ ನಿವಾಸಕ್ಕೆ ಈಗ ಡಿಸಿಎಂ ವಾಪಸ್ ಆಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸ ನಮಸ್ಕಾರ ಮಾಡಿ ಮನೆಯೊಳಗೆ ತೆರಳಿದ್ದಾರೆ ಡಿಸಿಎಂ. ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ತಮ್ಮ ಸದಾಶಿವನಗರದಲ್ಲಿರುವಂಥ ನಿವಾಸಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕರಿಸಿ ಒಳಗೆ ತೆರಳಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ನಿವಾಸದ ಬಳಿ ಅಲ್ಲಿರುವಂಥ ಅವರ ಬೆಂಬಲಿಗರು, ಕಾರ್ಯಕರ್ತರು, ಮಾಧ್ಯಮಗಳಿಗೆ ನಮಸ್ಕರಿಸಿ ತೆರಳಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ನಾಳೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರಿಗೆ ವಾಪಸ್ ಆಗಿರೋದು. ಇವತ್ತು ಮಧ್ಯಾಹ್ನ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅವರನ್ನ ಭೇಟಿಯಾಗಿ ಮಾತನಾಡಿದರು. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಿರೋದು. ಏರ್ಪೋರ್ಟ್ನಿಂದ ಈಗ ತಮ್ಮ ನಿವಾಸಕ್ಕೆ ಬಂದಿದ್ದಾರೆ. ಸದಾಶಿವನಗರದಲ್ಲಿ ಡಿಕೆಶಿ ಅವರ ನಿವಾಸ ಇದೆ. ಅಲ್ಲಿಗೆ ಬಂದು ತಮ್ಮ ಬೆಂಬಲಿಗರು ಮತ್ತು ಅಲ್ಲಿರುವಂಥ ಕಾರ್ಯಕರ್ತರಿಗೆ ನಮಸ್ಕರಿಸಿ ವಾಪಸ್ ಮನೆ ಒಳಗೆ ತೆರಳಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಇದರ ಜೊತೆಗೆ ಈಗಾಗಲೇ ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಸಿಎಂ ಬಣದ ಸಚಿವರು ಹಲವರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸಿಎಂ ಅವರು ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಕಾವೇರಿ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು. ಅಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆದಿದೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಬೆಂಗಳೂರಿಗೆ ಬಂದಿರೋದು. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಅಧಿಕೃತವಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಬ್ಯಾರಿಕೇಡನ್ನು ಹಾಕಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ನಿನ್ನೆಯಿಂದಲೂ ಕೂಡ ಇಲ್ಲಿವರೆಗೂ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಒಂದು ಕಡೆ ಡಿಕೆಶಿ ಅವರ ನಡೆ ಏನು, ಮತ್ತೊಂದು ಕಡೆ ಸಿಎಂ ಅವರ ನಡೆ ಏನು ಅನ್ನೋದು ತುಂಬ ಕುತೂಹಲ ಮೂಡಿಸ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೆಹಮಾನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ರೆಹಮಾನ್, ಇದೀಗ ದೆಹಲಿಯಿಂದ ಡಿಕೆಶಿ ಅವರು ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ತಮ್ಮ ನಿವಾಸಕ್ಕೆ ಬಂದಿರೋದು. ಮತ್ತೊಂದು ಕಡೆ ಸಿಎಂ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಈಗ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ, ಏನು ಮಾಹಿತಿ ಸಿಗ್ತಾ ಇದೆ? ಎಸ್, ಈಗೇನು ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ನೇರವಾಗಿ ತಮ್ಮ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಬಂದಿದ್ದಾರೆ. ನೀವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ನಿವಾಸದ ಬಳಿ ಎದುರು ಬಂದು ನಿಂತಿರೋದನ್ನು ಕೂಡ, ಆದರೆ ಹಾರ ತುರಾಯಿಗಳನ್ನು ತಂದು ಡಿಕೆ ಶಿವಕುಮಾರ್ ಅವರಿಗೆ ಜಯಘೋಷಣೆಯನ್ನು ಕೂಗುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಯಾವುದೇ ರೀತಿಯಾದಂತಹ ಜಯಘೋಷಣೆಯನ್ನು ಕೂಗಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೂಡ ವಾರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ನೇರವಾಗಿ ದೆಹಲಿಯಿಂದ ಅವರ ಒಂದು ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದರು. ಮತ್ತೊಂದು ಕಡೆ ನಿನ್ನೆ ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಭೇಟಿ ಬಳಿಕ ಅವರು ನೇರವಾಗಿ ಬೆಂಗಳೂರಿಗೆ ನಿನ್ನೆನೆ ವಾಪಸ್ ಬಂದರು. ಆದರೆ ಡಿಕೆ ಶಿವಕುಮಾರ್ ಒಂದು ದಿನ ತಡವಾಗಿ ಇವತ್ತು ಏನು ದೆಹಲಿಯಿಂದ ನೇರವಾಗಿ ಏರ್ಪೋರ್ಟ್ ಮೂಲಕ ಬಂದಿದ್ದಾರೆ. ನೋಡ್ತಾ ಇರಬಹುದು ಅಭಿಮಾನಿಗಳ ಒಂದು ಹರ್ಷೋದ್ಗಾರವನ್ನ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅಂದ್ರೆ ನಾಳೆ ಸಿಎಂ ಆಗುವಂತ ಚಾನ್ಸಸ್ ಇರೋದ್ರಿಂದ ಅಭಿಮಾನಿಗಳೆಲ್ಲ ಡಿಕೆ ಶಿವಕುಮಾರ್ ಮನೆ ಮುಂದೆ ನೆರೆದಿರೋದನ್ನ ವಿಕ್ಟರಿಯನ್ನ ತೋರಿಸ್ತಾ ಇದ್ದಾರೆ. ಹಾರ ತುರಾಯಿಗಳನ್ನ ತಂದು ಸಂಭ್ರಮಾಚರಣೆ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಅಭಿಮಾನಿಗಳ ಬಳಿ ಬಂದು ಯಾವುದೇ ರೀತಿಯಾದಂತಹ ಘೋಷಣೆಯನ್ನ ಕೂಗಂಗಿಲ್ಲ ಅನ್ನುವಂತ ಒಂದು ನೇರವಾಗಿ ಒಂದು ವಾರ್ನ್ ಮಾಡಿ ಒಳಗಡೆ ಇದ್ರು. ಆದರೆ ಮಾಧ್ಯಮಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೂಡ ನೀಡಲಿಲ್ಲ. ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ನಿವಾಸದ ಬಳಿ ಕೂಡ ಎಲ್ಲ ಕೂಡ ಕಾರ್ಯಕರ್ತರು, ಸಚಿವರು ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯಿತು. ಅಲ್ಲಿ ಕೂಡ ಸುರ್ಜೇವಾಲಾ ಅವರು ಕೂಡ ಹೋಗಿದ್ರು. ದೊಡ್ಡ ಮಟ್ಟದ ಒಂದು ಚರ್ಚೆ ಆಯಿತು. ನಾಳೆ ನಡೆಯುವಂತ ಉಪಹಾರಕ್ಕಾಗಿ ಎಲ್ಲ ಒಂದು ಸಚಿವರನ್ನ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಕರೆದಿದ್ದಾರೆ. ನಾಳೆ ನಡೆಯುವಂತ ಒಂದು ಮೀಟಿಂಗ್ ಅಲ್ಲಿ ಯಾವ ರೀತಿ ಎಲ್ಲ ಚರ್ಚೆಗಳಾಗುತ್ತೆ, ಅಧಿಕೃತವಾಗಿ ಸಿದ್ದರಾಮಯ್ಯ
ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರಾ ಅಥವಾ ಏನಾದರೂ ನಾಳೆ ಮತ್ತೊಂದು ರೀತಿಯಾದಂಥ ತಿರುವು ರಾಜಕೀಯ ವಲಯದಲ್ಲಿ ಪಡೆಯುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖಚಹರೆಯನ್ನು ನೋಡಿದರೆ ಸಹಜವಾಗಿ ಒಂದು ನಗು ಮುಖದಲ್ಲಿದ್ದಾರೆ. ಅಂದರೆ ಒಂದು ಅಧಿಕೃತವಾಗಿ ಅವರ ಒಂದು ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಅವರ ಒಂದು ಮುಖಚಹರೆಯಲ್ಲೇ ಕಾಣುತ್ತೆ. ಆದರೆ ಅಧಿಕೃತವಾಗಿ ಕೂಡ ಅವರು ಯಾವುದೇ ರೀತಿಯಾದಂಥ ಮಾಧ್ಯಮದ ಎದುರು ಕೂಡ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಅಸ್ತು ಹೈಕಮಾಂಡ್ನಿಂದ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ. ಯಾಕಂದರೆ ಒಂದು ವೇಳೆ ಹೇಳಿದರೆ ಆ ಸಂಭ್ರಮಾಚರಣೆ ಏನಾದರೂ ಮಾಡಿದರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾ ಇರೋದ್ರಿಂದ ಆ ಒಂದು ಸಂಭ್ರಮಾಚರಣೆ ಮಾಡಿದಂತೆ ಆಗುತ್ತೆ. ಅದು ರಾಜಕೀಯ ವಲಯಗಳಲ್ಲಿ ಬೇರೆ ಬೇರೆ ತಿರುವುಗಳನ್ನು ಪಡೆಯುತ್ತೆ ಅನ್ನುವಂಥದ್ದು ಅವರಿಗೆ ಸಹಜವಾಗಿ ಗೊತ್ತಿದೆ. ಯಾಕಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಕೂಡ ಡಿ ಕೆ ಶಿವಕುಮಾರ್ ಅವರ ಹಾದಿ ಕೂಡ ಅಷ್ಟೇನು ಸುಲಭವಾಗಿರುವುದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ ತಡೆಗೋಡಿಯ ರೀತಿಯಲ್ಲಿ ಕೆಲವೊಂದಿಷ್ಟು ಹೈಕಮಾಂಡ್ ಮುಂದೆ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು ಇಟ್ಟಿರ್ತಾರೆ. ಡಿ ಸಿ ಎಂ ಮಾಡೋದ್ರ ಬಗ್ಗೆ ಆಗಿರಲಿ, ಮತ್ತು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ನಡೆ ಯಾವ ರೀತಿ ಸಿದ್ದರಾಮಯ್ಯನವರು ಇರುತ್ತೆ ಅದರದ್ದು ಒಂದು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ಅವರ ಒಂದು ಹಾದಿ ಅಷ್ಟು ಸುಲಭವಾಗಿರೋದಿಲ್ಲ. ಎಲ್ಲ ನಾಯಕರನ್ನ, ಎಲ್ಲ ಶಾಸಕ ಸಚಿವ ಬಳಗವನ್ನ ಅವರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಯಾವ ರೀತಿ ಅವರ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಅವನು ಮುನ್ನಡೆಯಬೇಕಾಗುತ್ತೆ. ಮತ್ತೆ ಇದರಲ್ಲಿ ಸಿದ್ದರಾಮಯ್ಯನವರ ಒಂದು ಆಶ್ವಾಸನೆ ಮತ್ತು ಅವರ ಒಂದು ಏನು ಮಾಹಿತಿ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಲೇಬೇಕಾದಂಥದ್ದಿದೆ. ಮತ್ತು ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಕೂಡ ಕೆಲವೊಂದಿಷ್ಟು ನಾಳೆ ನಡೆಯುವಂತಹ ಡೆವಲಪ್ಮೆಂಟ್ ಏನಿದೆ ಅದು ಒಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತಹ ಒಂದು ನಿರೀಕ್ಷೆ ಇದೆ. ಆದರೆ ಸುರ್ಜೇವಾಲ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಲವೊಂದಿಷ್ಟು ಹಿಂಟ್ ಅನ್ನು ಕೊಟ್ಟರು. ಯಾವುದೇ ರೀತಿಯಾದಂತಹ ಇದು ಎಲ್ಲ ಊಹಾಪೋಹಗಳು, ನಾಳೆ ಮತ್ತೆ ನಾಡಿದ್ದು ಯಾವುದೇ ರೀತಿಯಾದಂತಹ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಆದರೆ ನಾಳೆ ಯಾವೆಲ್ಲ ನಿರ್ಧಾರಗಳಾಗುತ್ತೆ, ನಾಳೆ ಏನು ಉಪಹಾರಕ್ಕಾಗಿ ಕರೆದಿರುವಂತಹ ಸಿಎಂ ನಿವಾಸಕ್ಕೆ ಅಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆದಂತಹ ಪಿಕ್ಚರ್ ನಾಳೆ ಸಿಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿ ಕುರ್ಚಿ ಫೈಟ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಸುರ್ಜೇವಾಲ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ 1-to-1 ಮಾತುಕತೆ ನಡೀತಾ ಇದೆ. ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಸುರ್ಜೇವಾಲ. ನಾಳೆ ಸಿಎಂ ರಾಜೀನಾಮೆ ಸಾಧ್ಯತೆ ಹಿನ್ನೆಲೆ ಸಭೆಯನ್ನ ಮಾಡಿದ್ದಾರೆ. ಸಿಎಂಗೆ ರಾಹುಲ್ ಗಾಂಧಿ ಸಂದೇಶವನ್ನ ತಿಳಿಸಿದ್ದಾರೆ ಉಸ್ತುವಾರಿ. ಸುರ್ಜೇವಾಲ ಜೊತೆ ಸಭೆ ಬಳಿಕ ಸಿಎಂ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸುರ್ಜೇವಾಲ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್, 1-to-1 ಮೀಟಿಂಗ್ ನಡೀತಾ ಇದೆ. ಹೈಕಮಾಂಡ್ ನೀಡಿರುವಂಥ ಸಂದೇಶವನ್ನ ಸುರ್ಜೇವಾಲ ಹೊತ್ತು ತಂದಿದ್ದಾರೆ. ಈ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ತಮ್ಮ ಮುಂದಿನ ನಿರ್ಧಾರವನ್ನ ತಿಳಿಸಲಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸಿಎಂ ನಿವಾಸಕ್ಕೆ ಹಲವು ಸಚಿವರು ಕೂಡ ಬಂದಿರೋದು. ಹಲವು ಸಚಿವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅವರು ಕೂಡ ಸಭೆಯನ್ನ ಮಾಡ್ತಾ